ಅಲ್ಲಿ ನಾವಿಲ್ಲಿ ಮಾಡಿರೋದು ಆಲ್ಮೋಸ್ಟ್ ಅಲ್ಲ 3 years ಆಗಿದೆ. ನಾವು ಎಜುಕೇಶನ್ ಮಾಡ್ಕೊಂತಾನೆ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ನಾನು ಇಂಜಿನಿಯರ್ ಯಾವಾಗ ಜಾಯ್ನ್ ಆದ್ನೋ ಆಗ ನಾವಿದು ಸ್ಟಾರ್ಟ್ ಮಾಡಿದ್ದು. ಆದ್ರೆ ನಾವು ತರಬೇಕಾದ್ರೆ ಸರ್ ಮರಿಗಳು ಲೆಂತ್ ಆಗಿರ್ಬೇಕು, ಹೈಟ್ ಆಗಿರ್ಬೇಕು, ಪ್ರತಿಯೊಂದು ಮರಿಗೂ ಕಮ್ಮಿ ಇರ್ಬೇಕು ಸರ್. ಕಮ್ಮಿ ಮೇನ್ ನಮ್ಗೆ ಬೇಕಾಗೋದು. ಯಾಕೆಂದ್ರೆ ಸರ್ ಯಾಕೆಂದ್ರೆ ಬಕ್ರೀದ್ ಸಾಕೋ ಪರ್ಪಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಮುಸ್ಲಿಮ್ಸ್ ಇರ್ಬೋದು, ಅವ್ರು ಕುರ್ಬಾನಿ ಮಾಡೋದಕ್ಕೆ ಅವರು ಕಂಬಿನ ಮರಿಗಳನ್ನೇ ನೋಡ್ತಾರೆ. ಯಾವ್ದು ಮರಿಗಳು ಡಿಫಾಲ್ಟ್ ಇರಬಾರ್ದು. ಪ್ರತಿಯೊಂದು ಮರಿಗೂ 2 ಕಣ್ಣು ಚೆನ್ನಾಗಿರ್ಬೇಕು, 8 ಹಲ್ಲು ಚೆನ್ನಾಗಿರ್ಬೇಕು ಸರ್. ಅವ್ರು ತಗೋಬೇಕಾದ್ರೆ 8 ಹಲ್ಲು ಚೆನ್ನಾಗಿರ್ಬೇಕು ಸರ್. ನಾವು ಎಳಗ ಮರಿ ನೋಡೋ ಪ್ರೋಸೆಸ್ ಅಲ್ಲಿ ಎಲ್ಲಾ ಕಡೆ ಮರಿ ಬರುತ್ತೆ ಸರ್. ಈಗ ಆಲ್ಮೋಸ್ಟ್ ಅಲ್ಲಿ ಬರೋದು ಎಳಗ ಮರಿ ಇಲ್ಲಿ ಬರುತ್ತೆ ಸರ್. ಇಲ್ಲಿ ಬೆನ್ನು ಅಂತ ಹೇಳ್ತೀವಲ್ಲ, ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿ ಬರುತ್ತೆ ಸರ್. ಇಲ್ಲಿ ಈ ತೊಡೆ ಅಂತಾರಲ್ಲ ಸರ್, ಇಲ್ಲೂ ಚೆನ್ನಾಗಿ ಬರುತ್ತೆ, ಮತ್ತೆ ಇಲ್ಲಿ ಚೆನ್ನಾಗಿ ಬರುತ್ತೆ. ಈ ನಡ ಅಂತಾರಲ್ಲ, ಇಲ್ಲೂ ಚೆನ್ನಾಗಿ ಬರುತ್ತೆ. ಈ ಮರಿ ಮಟನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಬಾಡಿ ಪಾರ್ಟ್ಸ್ ಅಲ್ಲೂ ಚೆನ್ನಾಗಿ ಮರಿ ಇಟ್ಕೊಳ್ಳುತ್ತೆ ಸರ್. ಮಟನ್ ಏನು ಇಲ್ಲೇ ಬರುತ್ತೆ ಅಲ್ಲೇ ಬರುತ್ತೆ ಅಂತಿಲ್ಲ ಸರ್. ನಮ್ಮ ಹೆಸರು ಶರತ್ ಪಟೇಲ್ ಏನಂತ ಹೇಳ್ಬಿಟ್ಟು. ಇದು ಬಂದು ಬೆಳಗುಂಬ ಗ್ರಾಮ, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್. ಇಲ್ಲಿ ನಾವು ಪಟೇಲ್ ಶಿಪ್ ಫಾರ್ಮಿಂಗ್ ಅಂತ ಮಾಡಿದೀವಿ. ನಮ್ಮ ಹತ್ರ ಇರೋ ಪ್ರಸ್ತುತ 50 ಟಗರುಗಳಿವೆ. ಇದೆಲ್ಲ ಬಂದು ಎಳಗ ಟಗರುಗಳನ್ನೇ. ನಮ್ಮಲ್ಲಿ ಆಲ್ಮೋಸ್ಟ್ ಆಲು 40 ಎಳಗಾನೆ ಪ್ಯೂರ್ 40 ಇದೆ. ಇನ್ನು ಆಲ್ಮೋಸ್ಟ್ 10 ಬಂದು ಕ್ರಾಸ್ ಬಿಟ್ಟಿದೆ. ಅಂದ್ರೆ ಅದು ನಾವು ತರಬೇಕಾದ್ರೆ ಒಂದು ಬ್ಯಾಚ್ ಅಲ್ಲಿ 10 ಮಿಸ್ ಆಗಿ ಬಂದೇ ಬರುತ್ತೆ. ಅದನ್ನ ನಾವು ತೆಗೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನ್ ಮಾಡಿದ್ರೆ ನಮ್ಮ ಹತ್ರ ಓವರ್ ಆಲ್ 52 ತಂದಿದ್ವಿ. ನಮ್ಮಲ್ಲಿ ಕಟ್ಟಕ್ ಆಗೋದು ಮಾತ್ರ 50 ಆಗಿರೋದ್ರಿಂದ 2 ಮರಿ ಕೊಟ್ವಿ. ಇನ್ನು ಆಲ್ಮೋಸ್ಟ್ 50 ಇದೆ ಸರ್ ಇಲ್ಲಿ. ಸರ್ ನಾವು ಆಲ್ಮೋಸ್ಟ್ ಆಲು 3 years ಆಗಿ ಸ್ಟಾರ್ಟ್ ಮಾಡಿದ್ದು. 3 years ಇಂದ ಇದು 6th ಬ್ಯಾಚ್ ಮಾಡ್ತಾ ಇರೋದು. ಫಸ್ಟ್ ಬ್ಯಾಚ್ ಬಂದು ಎಳಗ ಮಾಡಿದ್ವಿ. ಅಂದ್ರೆ ಫಸ್ಟ್ ಕ್ರಾಸ್ ಎಳಗ ಮಾಡಿದ್ವಿ. ಅದು ಸ್ವಲ್ಪ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ದಾಗ ಸ್ವಲ್ಪ ಅಂದ್ರೆ ಲಾಸ್ ಏನಿಲ್ಲ, ಎಷ್ಟು ಹಾಕಿದ್ವು ಅಷ್ಟು ಮಿನಿಮಮ್ ಅಮೌಂಟ್ ಎತ್ಕೊಂಡ್ವಿ. ನೆಕ್ಸ್ಟ್ ಬಂದು ಒಂದ್ಸಲಿ ಕೆಂಗೂರಿಂದ ಮಾಡಿದ್ವಿ. ಅದು ಅಷ್ಟು ಪ್ರಾಫಿಟಬಲ್ ಇಲ್ಲದಕ್ಕೋಸ್ಕರ ನಾವೀಗ ಆಲ್ಮೋಸ್ಟ್ ಅಲ್ಲೂ 4 ಬ್ಯಾಚ್ ಇಂದ ಎಳಗನೆ ಕಂಟಿನ್ಯೂ ಮಾಡ್ತೀವಿ ಸರ್ ನಾವಿಲ್ಲಿ. ಸರ್ ಇದು ನಾವೀಗ ಪ್ರಸ್ತುತ ಯಾವ್ದು ಬ್ರೀಡಿಂಗ್ ಮಾಡ್ತಾ ಇಲ್ಲ. ಇದೆಲ್ಲ ಬಾಗಲಕೋಟೆ ಡಿಸ್ಟಿಕ್ ಅಮ್ಮಿನಗಾಡು ಇಲ್ಲ ಕೆರೂರ್ ಇಲ್ಲಿ ಮುಧೋಳಲ್ಲಿ ತರ್ತೀವಿ. ಆ 3 ಸಂದಿಲ್ಲ ತರೋದು ನಾವು. ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ತಂದಿರೋದು ನಾವು ಕೆರೂರಿಂದ ಸರ್. ಈಗ ಆಲ್ಮೋಸ್ಟ್ ಅಲ್ಲಿ ತಂದು ಆಲ್ರೆಡಿ 3 months ಆಗಿದೆ. ಈಗ ಆಲ್ರೆಡಿ ಎಲ್ಲದೂ ಪ್ರತಿಯೊಂದು ವ್ಯಾಕ್ಸಿನ್ ಆಗಿರ್ಬೋದು, ಸೆಕೆಂಡ್ ಟೈಮ್ ಡಿವಾರ್ಮಿಂಗ್ ಆಗಿರ್ಬೋದು, ಎಲ್ಲ ಮಾಡಿ ಕಂಪ್ಲೀಟ್ ಆಗಿದೆ ಸರ್. ಡಿವಾರ್ಮಿಂಗ್ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸೆಕೆಂಡ್ ಟೈಮ್ ಆಗಿದೆ. ವ್ಯಾಕ್ಸಿನ್ ಮಾತ್ರ 1 ವ್ಯಾಕ್ಸಿನ್ ಆಗಿದೆ, PPR ವ್ಯಾಕ್ಸಿನ್ ಆಗಿದೆ. ET ವ್ಯಾಕ್ಸಿನ್ ನಾಳೆ ಎಲ್ಲ ನಾವು ಮಾಡ್ಬೇಕಾಗಿದೆ ಸರ್. ಒಂದು ವ್ಯಾಕ್ಸಿನ್ ಇಂದ ಇನ್ನೊಂದು ವ್ಯಾಕ್ಸಿನ್ಗೆ ಮ್ಯಾಕ್ಸಿಮಮ್ ಅಂದ್ರೂ 2 month ಗ್ಯಾಪ್ ಬಿಡಲೇಬೇಕು ಸರ್. ಯಾವುದೇ ವ್ಯಾಕ್ಸಿನ್ ಆಗಿರ್ಬೋದು, PPR ಆಗಿರ್ಬೋದು, ET ಆಗಿರ್ಬೋದು, HS ಆಗಿರ್ಬೋದು, ಆ ವ್ಯಾಕ್ಸಿನ್ಗೆ ಮ್ಯಾಕ್ಸಿಮಮ್ 40 to 50, 60 days ಮ್ಯಾಕ್ಸಿಮಮ್ ಇದ್ರೂ ತುಂಬಾ ಒಳ್ಳೇದು. ಈಗ ಫಸ್ಟ್ ನಾವು ಒಂದು PPR ಮಾಡಿದ್ರೆ ಅಲ್ಲಿಂದ ಇನ್ನೊಂದು ವ್ಯಾಕ್ಸಿನ್ಗೆ ನಾವು 2 months ಗ್ಯಾಪ್ ಬಿಡ್ತೀವಿ. ಆಮೇಲೆ ಒಂದು ET ಅಂತ ಮಾಡ್ತೀವಿ. ET ಆದ ನೆಕ್ಸ್ಟ್ 2 monthsಗೆ HS ಮಾಡ್ತೀವಿ. ಅದಾದ್ಮೇಲೆ ನಮ್ಮಲ್ಲಿ ಮರಿಯನ್ನು ಉಳ್ಕೊಂಡ್ರೆ ಮತ್ತೆ 2 monthsಗೆ ಮಾಮೂಲಿ PPR ಕಂಟಿನ್ಯೂ ಮಾಡ್ತೀವಿ ಸರ್. ಅದೇ ಪ್ರೋಸೆಸ್ ಅಲ್ಲೇ ಕಂಟಿನ್ಯೂ ಮಾಡೋದು ಸರ್ ನಾವು. ಸರ್ ಈಗ ಮೇವು ಯಾವ ರೀತಿ ಕೊಡ್ತೀರಾ ಸರ್ ಡೈಲಿ? ಸರ್ ಈಗ ನೀವು ನೋಡೋ ರೀತಿ ನಾವು ಮೇವೆಲ್ಲ ಬಂದು ಜೋಳ ಮತ್ತೆ ಕಡಲೆ ಒಟ್ಟು ಕೊಡ್ತಾ ಇದೀವಿ. ಈಗ ಪ್ರೆಸೆಂಟ್ ಕೊಡ್ತಾ ಇರೋದು. ಮೊದಲೆಲ್ಲ ಸ್ವಲ್ಪ ಹಿಂಡಿ ಕೊಟ್ಟಿದ್ವಿ. ಹಿಂಡಿ ಯಾಕೋ ಸ್ವಲ್ಪ ಈಗ ವೆದರ್ ಸ್ವಲ್ಪ ಆಚೆ ಈಚೆ ಆಗಿರೋದ್ರಿಂದ ಮರಿಗಳೆಲ್ಲ ಹಿಂಡಿಗೆ ಸ್ವಲ್ಪ ಕೆಮ್ತಾ ಇರೋದ್ರಿಂದ ಹಿಂಡಿ ನಿಲ್ಸಿದ್ವಿ. ಈಗ ಒಂದು 4-5 days ಇಂದ ಹಿಂಡಿ ನಿಲ್ಸಿದ್ವಿ. ಮಾಮೂಲಿ ಹಿಂಡಿ ಬದಲು ಸ್ವಲ್ಪ ಜೋಳನೇ ಜಾಸ್ತಿ ಮಾಡಿದ್ವಿ. ಪ್ರತಿಯೊಂದು ಮರಿಗೂ ಈಗ ಒಂದು ಟೈಮ್ಗೆ ಅರ್ಧ kg ತಿನ್ನೋಷ್ಟು ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದ್ವಿ. ಒಂದು ದಿನಕ್ಕೆ ಅರ್ಧ kg ತಿನ್ನುತ್ತೆ ಒಂದು ಮರಿ. ಅಂದ್ರೆ ಒಂದು ಟೈಮ್ 1/4 kg, ಇನ್ನೊಂದು ಟೈಮ್ 1/4 kg ತಿನ್ನುತ್ತೆ ಮೇವು. ಅದು ಬಿಟ್ರೆ ಮಾಮೂಲಿ ನಾವು 20 daysಗೆ ಒಂದ್ಸಲಿ ಮಾಮೂಲಿ ಲಿವರ್ ಟಾನಿಕ್ ಕೊಡ್ತೀವಿ, ಬ್ರೂಟಾನ್ ಅಂತ. ಅದು ಓರಲ್ ಆಗಿ ನಾವು ಡೈರೆಕ್ಟ್ ಆಗಿ ಬಾಯಿಗೆ ಕೊಡೋದು. ಒಂದು ಮರಿಗೆ 10 ml ಅಂತ 5 days ಕೊಡ್ತೀವಿ. 5 days ಕೊಟ್ಟಾದ್ಮೇಲೆ 15 days ಸ್ಟಾಪ್ ಮಾಡ್ತೀವಿ. ಯಾಕೆಂದ್ರೆ ಅದು ಡಿವಾರ್ಮಿಂಗ್ ಆಗಿ ನೆಕ್ಸ್ಟ್ ಡೇನೆ ಕೊಡ್ತೀವಿ ನಾವು. ಡಿವಾರ್ಮಿಂಗ್ ಆಗಿ ನೆಕ್ಸ್ಟ್ ಡೇ ಇಂದ 5 days ಕಂಟಿನ್ಯೂ ಮಾಡ್ತೀವಿ. 5 days ಆದ್ಮೇಲೆ ಮತ್ತೆ 15 days ಗ್ಯಾಪ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಅದೇ ಪ್ರೋಸೆಸ್ ಅಲ್ಲಿ ಲಿವರ್ ಟಾನಿಕ್ ನ ಪ್ರೋಸೆಸ್ ಮಾಡೋ ಸರ್ ನಾವು. ಸರ್ ಈಗ ನೀವು ನೋಡ್ತಾ ಇರೋ ಮರಿಗಳೆಲ್ಲ ಇದು ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಬಂದು 3 ತಿಂಗಳಾಗಿದೆ. ಇದೆಲ್ಲ ನಾವು ತಂದಾಗೆಲ್ಲ 2 ರಿಂದ 3 ತಿಂಗಳು ಮರಿ ಇರುತ್ತೆ ಸರ್. ಆಲ್ಮೋಸ್ಟ್ ಅಲ್ಲಿ ಒಂದು ಮರಿಗೆ ಈಗ ಆಲ್ರೆಡಿ ನಮ್ಮ ಹತ್ರ 6 months ಆಗಿದೆ. ನಾವು ತರಬೇಕಾದ್ರೆ ಮ್ಯಾಕ್ಸಿಮಮ್ ಏನಂದ್ರೆ 125 above 30 ಒಳಗಡೆ ತರ ಸರ್ ನಮ್ಮ ಮರಿಗಳನ್ನ. ನಾವು ತಂದಾದ್ಮೇಲೆ ಫಸ್ಟ್ ಡಿವಾರ್ಮಿಂಗ್ ಆಗಿರ್ಬೋದು, ವ್ಯಾಕ್ಸಿನ್ ಆಗಿರೋದು ಎಲ್ಲ ಮುಗ್ದಾದ್ಮೇಲೆ ಈಗ ನೆಟ್ weight ನಮ್ಮ ಹತ್ರ ಇರೋದು ಈಗ ಈ ಲೈನ್ ಎಲ್ಲ ಕಾಣ್ತಿರೋ ಏನು 14 ಮರೀಸ್ ಇದೆ, ಇದು ಆಲ್ಮೋಸ್ಟ್ ಆಲ್ರೆಡಿ 45 kgs ಕ್ರಾಸ್ ಆಗ್ತದೆ. ಇನ್ನು ಆಲ್ಮೋಸ್ಟ್ ಇರೋದೆಲ್ಲ 30-35 ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ ಬಿಲೋ ಯಾವ 30 ಇಲ್ಲ ಈಗ ಆಲ್ಮೋಸ್ಟ್ ಆಲ್ರೆಡಿ. ಈಗ ಏನಂದ್ರೆ ಸರ್ ಇದು ನಾವು ಬಕ್ರೀದ್ ಪರ್ಪಸ್ ಆಗ್ತಾ ಇರೋಗೋಸ್ಕರ ಎಳಗ ನಂಬರ್ 1 ಬಿಡಿದೆ ಸರ್. ಈಗ ನಾವ್ ಯಾಕೆಂದ್ರೆ ಈಗ ಬಕ್ರೀದ್ ಮಾಡ್ಬೇಕಾದ್ರೆ ಅವರು ಸ್ವಲ್ಪ ಮರಿ ಚೆನ್ನಾಗಿ ಲುಕ್ ಆಗಿರ್ಬೇಕು, ಸ್ವಲ್ಪ ಅವ್ರಿಗೆ ಅಟ್ರಾಕ್ಷನ್ ಆಗ್ಬೇಕು. ಆ ತರ ಮರಿಗಳು ಬಕ್ರೀದಲ್ಲಿ ಸೆಲೆಕ್ಷನ್ ಮಾಡೋದು. ಆದ್ರಿಂದ ನಾವು ಈ ಮರಿ ಸೆಲೆಕ್ಟ್ ಮಾಡಿದ್ವಿ ಸರ್. ಯಾಕೆಂದ್ರೆ ಇದು ಬಕ್ರೀದ್ ಬರೋ ಟೈಮ್ಗೆ ಆಲ್ಮೋಸ್ಟ್ ಆಲ್ 100 ಮೇಲೆ ಕ್ರಾಸ್ ಆಗ್ಬಿಡುತ್ತೆ ಮರಿ kg. ಹಂಗಾಗಿ ಏನಪ್ಪಾ ಅಂದ್ರೆ ನಮ್ಮ ನಾಟಿ ಕುರಿ ಯಾವುದೇ ಕಾರಣಕ್ಕೂ 80, 90, 100 ಕ್ರಾಸ್ ಮಾಡಕ್ ಆಗಲ್ಲ. ಹಾಗಾಗಿ ಏನ್ ಮಾಡಿದ್ವಿ, ಎಳಗನೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ನಾವು. ಸರ್ ನಾವು ಹಸಿ ಮೇವು ಯಾವುದೇ ರೀತಿ ಕೊಡಲ್ಲ ಸರ್. ನಾವೇನಂದ್ರು ಬೆಳಗ್ಗೆ ಒಂದು ನಮ್ಮ ರೊಟೀನ್ ಏನಿರುತ್ತೆ ಅಂದ್ರೆ ಬೆಳಗ್ಗೆ ಮಾಮೂಲಿ ನಾರ್ಮಲ್ 6 o'clock ಜೋಳ ಆಗಿರ್ಬೋದು, ಹಿಂಡಿ ಆಗಿರ್ಬೋದು ಕೊಡ್ತೀವಿ. ಅದಾದ ನಂತರ 1 hour ಏನು ಕೊಡೋಲ್ಲ ಸರ್. ಯಾಕೆಂದ್ರೆ ಜೋಳ ತಿಂದಿರುತ್ತೆ, ಅದು ಮೆಲ್ಕಾಡಬೇಕು. ಸ್ವಲ್ಪ ಟೈಮ್ ಕೊಟ್ಟಾದ್ಮೇಲೆ ಒಣಲ್ ಕೊಡ್ತೀವಿ. ಒಣಲ್ ಅಂದ್ರೆ ರಾಗಿ ಹುಲ್ಲು ಕೊಡೋದು. ನಾವು ಯಾವುದೇ ರೀತಿ ಸೈಲೇಜ್ ಆಗ್ಲಿ ಒಣಲಾಗ್ಲಿ ಕೊಯ್ದು ಮಾಮೂಲಿ ಅಂತಾರೆ ಜೋಳ ಆಗ್ಲಿ ಕೊಡೋದಿಲ್ಲ, ಜೋಳ ತೆನೆ ಆಗ್ಲಿ ಕೊಡೋದಿಲ್ಲ. ಮಾಮೂಲಿ ಒಣಲ್ ಕೊಡ್ತೀವಿ. ಅದಾದ ನೆಕ್ಸ್ಟ್ ಡೇ ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ 11-12 ಗಂಟೆ ನಾವು ಫ್ರೀ ಇದ್ರೆ ಇನ್ನೊಂದ್ಸರಿ ಒಣಲ್ ಕೊಡ್ತೀವಿ. ಆ ಒಣಲ್ ತಿಂದಾದ್ಮೇಲೆ ಮಾಮೂಲಿ ನೀರ್ ಕೊಡ್ತೀವಿ. ನೀರ್ ಅಂದ್ರೆ ಮಾಮೂಲಿ ಬೋರ್ವೆಲ್ ನೀರೇ ಕೊಡೋದು. ಅದಕ್ಕೆ ಯಾವುದೇ ರೀತಿ ಇಂಡಿ ಆಗಿರ್ಬೋದು ಏನು ಮಿಕ್ಸ್ ಮಾಡಕ್ ಹೋಗಲ್ಲ. ಡೈರೆಕ್ಟ್ ಆಗಿ ತಿಳಿ ನೀರೇ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ 6 o'clock 7 ನೈಟ್ ಅಲ್ಲಿ ಒಂದ್ಸಲಿ ಮತ್ತೆ ಜೋಳ ಮತ್ತೆ ಕಡಲೆ ಒಟ್ಟು ರಿಪೀಟ್ ಮಾಡ್ತೀವಿ. ಅದಾದ್ಮೇಲೆ ಡೈರೆಕ್ಟ್ ಒಣಲ್ ಕೊಡ್ತೀವಿ ಸರ್. ಇಷ್ಟೇ ರೂಟೀನ್ ಇರೋದು ನಮ್ದು. ನಾವ್ ಯಾವ್ದೇ ತರ ಸೈಲೇಜ್ ಆಗಿರ್ಬೋದು, ಹಸಿ ಮೇವು ಯಾವ್ದು ಯೂಸ್ ಮಾಡಲ್ಲ, ಎಲ್ಲ ಒಣಲ್ ಕೊಡೋ ಸರ್ ನಾವು.
ಸರ್ ನಾವು ಫಸ್ಟ್ ಎಲ್ಲ ಸೈಲೇಜ್ ಎಲ್ಲ ಫಾಲೋ ಮಾಡಿದ್ವಿ. ಯಾಕೆಂದ್ರೆ ಸೈಲೇಜ್ ಫಾಲೋ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮರಿ ನೋಡಕ್ಕೆ ಚೆನ್ನಾಗಿ ಗ್ರೋತ್ ಬರುತ್ತೆ, ಇಲ್ಲ ಅಂತಲ್ಲ ಸೈಲೇಜ್ ಅಲ್ಲಿ. ಅಂದ್ರೆ ಸರ್ ಮರಿ ವೆಯ್ಟ್ ಬರೋದಿಲ್ಲ. ಈಗ ಏನಂತೀವಿ ನಾವು ಒಣಲಲ್ಲಿ ಕೊಡೋಷ್ಟು ಮರಿ ನಾವು ಹಸಿಹುಲ್ಲಲ್ಲಿ ಬರೋದಿಲ್ಲ. ಯಾಕೆಂದ್ರೆ ನಾವು ನೋಡಿದ ಮಟ್ಟಿಗೆ ಹಸಿಹುಲ್ ತಿಂದಾಗ ಮರಿ ಹೊಟ್ಟೆ ಬರುತ್ತೆ, ಯಾವ್ದೇ ಕಾರಣಕ್ಕೂ ಕೊಬ್ಬಿನಾಂಶ ಬರೋದಿಲ್ಲ. ಕೊಬ್ಬಿನಾಂಶ ಒಣಲಲ್ಲಿ ಇರಿದು ಹೋಗ್ಬಿಡುತ್ತೆ ಎಲ್ಲ. ಹಂಗಾಗಿ ಈಗ ಒಣಲ್ ಕೊಟ್ರೆ ಎಷ್ಟೇ ಮೇವು ಕೊಟ್ರು ಕಾಯಿಲೆಗಳು ಬರಲ್ಲ ಒಣಲಲ್ಲಿ. ಮರಿ ಚೆನ್ನಾಗಿ ಗಟ್ಟಿ ಬರುತ್ತೆ, ನೋಡಕ್ ಸಣ್ಣದಾಗಿದ್ರು ಒಳ್ಳೆ ಗಟ್ಟಿ ಇರುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ನಾವು ಒಣಲಲ್ಲಿ ಪ್ರೋತ್ಸಾಹ ಮಾಡ್ತೀವಿ ಸರ್. ನಾವು ಸೈಲೇಜ್ ಇರ್ಬೋದು, ಜೋಳ ಇರ್ಬೋದು, ನೇಪಿ ಇರ್ಬೋದು ಎಲ್ಲಾ ಯೂಸ್ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗದಲೆ. ಅದೆಲ್ಲ ಸ್ವಲ್ಪ ಫಾಲ್ಟ್ ಆಗಿ ಎಲ್ಲ ಆದ್ಮೇಲೆ ಈಗ ಏನ್ ಮಾಡಿದೀವಿ ಅಂದ್ರೆ ನಾರ್ಮಲ್ ಆಗಿ ಒಣಲು ಬಿಟ್ರೆ ಇನ್ನೇನು ಕೊಡ್ತಾ ಇಲ್ಲ. ಜೋಳ ಇರ್ಬೋದು, ಇಂಡಿ ಬಿಟ್ರೆ ಇನ್ ಬಿಟ್ಟು ಏನು ಕೊಡ್ತಿಲ್ಲ ಸರ್. ಮಾಮೂಲಿ ಎಲ್ಲಾ ಡ್ರೈ ಏನೇ, ಯಾವ್ದು ವೆಟ್ ಯಾವ್ದು ಕೊಡೋದಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ನಾವಿಲ್ಲಿ ಮಾಡಿರೋದು ಆಲ್ಮೋಸ್ಟ್ ಅಲ್ಲ 3 years ಆಗಿದೆ. ನಾವು ಎಜುಕೇಶನ್ ಮಾಡ್ಕೊಂತಾನೆ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ನಾನು ಇಂಜಿನಿಯರ್ ಯಾವಾಗ ಜಾಯ್ನ್ ಆದ್ನೋ ಆಗ ನಾವಿದು ಸ್ಟಾರ್ಟ್ ಮಾಡಿದ್ದು. ಯಾಕೆಂದ್ರೆ ನಾವು ಇಂಜಿನಿಯರ್ ಸೇರ್ಕೋಬೇಕಾದ್ರೆ ಐಡಿಯಾ ಇರ್ಲಿಲ್ಲ ಇದನ್ನ ಇಷ್ಟು ರೀತಿ ಚೆನ್ನಾಗಿ ಇದರಲ್ಲಿ ಪ್ರಾಫಿಟ್ ಇದೆ ಅಂತ ಗೊತ್ತಿಲ್ಲ. ಏನಂದ್ರೆ ಯಾರೋ ಹೇಳಿದ್ರು ಅಂತ ನಾವು ಕೂಡ ಇದು ಮಾಡಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದ್ದಾರೆ, ನಾವ್ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಬಿಟ್ರೆ ಆ ಒಂದು ಶೆಡ್ಯೂಲ್ ಅಲ್ಲೇ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದಿರೋದು ಈ 3 ವರ್ಷ. ನಾನು ಹೆಂಗೆ ಇಂಜಿನಿಯರಿಂಗ್ ಮಾಡಿದ್ನೋ ಅದ್ರ ಜೊತೆ ಇದು ಸರ್ ಮಾಡಿರೋದು. ಈಗ ಇಂಜಿನಿಯರ್ ಮಾಡ್ತಾನೆ ನಮ್ಮ ಮಾಮೂಲಿ ಬೆಳಗ್ಗೆ 2 hour ಇರ್ಬೋದು, ಸಂಜೆ 2 hour ಇದು ಮಾಡ್ತಾ ಇದ್ವಿ. ಈಗ ಏನಂದ್ರೆ ನಾವು ಸ್ವಲ್ಪ ಆಚೆ ಎಲ್ಲ ಹೋಗಿ ಕೆಲಸ ಎಲ್ಲ ಟ್ರೈ ನೋಡಿದಾಗ ನಾವ್ ಇಲ್ಲಿ ಮಾಡ್ತಿರೋ ವರ್ಕ್ ನೇ ಅಲ್ಲೇ ಕೂಡ 8 hours ಮಾಡ್ಬೇಕಾಗುತ್ತೆ. 8 ಇಲ್ಲ 12 hours ಖಂಡಿತ ಮಾಡ್ಲೇಬೇಕು. ಈಗ ಜನರಲ್ ಶಿಫ್ಟ್ ಹೋದ್ರು 8 hours ಇರುತ್ತೆ, ಶಿಫ್ಟ್ ವೈಸ್ ಹೋದ್ರು ಮಾಮೂಲಿ ಮ್ಯಾಕ್ಸಿಮಮ್ 9 hours ಇರುತ್ತೆ. ಹಾಗಾಗಿ ಏನ್ ಮಾಡಿದ್ರೆ ಅಂದ್ರೆ ಇದೇ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಇದು ಈಗ ಆಲ್ಮೋಸ್ಟ್ ಆಲ್ ಈಗ ನಾವು ಎಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಇಂಜಿನಿಯರ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಡೇ ಇಂದನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರೋಸೆಸ್ ನ. ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ 30 ಮರಿ ಆಗ್ತಾ ಇದೀವಿ. ಈಗ ಸ್ವಲ್ಪ ಎಲ್ಲ ಮನೆ ಫ್ರೀ ಟೈಮ್ ಇದೆಯಲ್ಲ ಅಂದ್ಬಿಟ್ಟು 50 ಮರೀಸ್ ಆಗ್ತಾ ಇದೀವಿ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ನಾವು ಏನಂದ್ರೆ ಕೆಲ್ಸಕ್ಕೆ ಹೋಗಿ ಮಾಡೋ ರೀತಿಗಿಂತ ಇಲ್ಲಿ ಆರಾಮಾಗಿ ಮಾಡ್ಬೋದು ಸರ್. ಈಗ ಬೆಳಗ್ಗೆ 2 hour ಸಂಜೆ 2 hour ಅಷ್ಟೇ ಕೆಲಸ ಇರುತ್ತೆ. ಈಗ ಅಲ್ಲಿ ಹೋಗಿ ನಾವು ಬೆಳಗ್ಗೆಯಿಂದ ಸಂಜೆ ಮಾಡೋದಕ್ಕೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಇಲ್ಲಿ ವರ್ಕ್ ಪ್ರೆಷರ್ ಇಲ್ಲ. ಆರಾಮಾಗಿ ನಮ್ ಕೈಲಿ ಆದಷ್ಟು ಮಾಡ್ಬೋದು. ಆಗ್ಲಿಲ್ಲ ಅಂದ್ರೆ 1 day ಫ್ರೀ ಆಗಿರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಸರ್ ಇಲ್ಲಿ. ಯಾಕೆಂದ್ರೆ ನಾವು ಕೆಲ್ಸಕ್ಕೆ ಹೋಗಿ ಮಾಡೋಷ್ಟು ಲಾಭದಲ್ಲಿ ಇದ್ರಲ್ಲಿ ಪ್ರಾಫಿಟ್ ತಗೋಬಹುದು ನಾವು ಜಾಸ್ತಿ. ಈಗ 50 ಮರಿ ಇದೆ ನಮ್ಮಲ್ಲಿ. ಈಗ ಒಂದು ತಿಂಗಳಿಗೆ ಒಂದು ಮರಿಗೆ ಮ್ಯಾಕ್ಸಿಮಮ್ ಅಂದ್ರೂ 1,000 ಉಳಿತದೆ ಅಂದ್ರೂ 50,000 ಮಂತ್ಲಿ ಉಳಿತೆ ಸರ್. ಈಗ ನಾವು ಪ್ರೆಸೆಂಟ್ ಇಂಜಿನಿಯರಿಂಗ್ ನಾವು ಮುಗಿಸಿ ನೆಕ್ಸ್ಟ್ ಡೇ 50,000 ನೆಕ್ಸ್ಟ್ ಸ್ಯಾಲರಿ ತಗೊಳಕ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸರ್. ಯಾಕೆಂದ್ರೆ ಇರೋ ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ ನಾವು ತಗೊಂಡ್ರೆ ಮೆಕ್ಯಾನಿಕ್ ಫೀಲ್ಡ್ ಅಲ್ಲಿ ಇರ್ಬೋದು. ಈಗ ಮೆಕ್ಯಾನಿಕ್ ಆಲ್ಮೋಸ್ಟ್ ಅಲ್ಲೂ 25 ಮ್ಯಾಕ್ಸಿಮಮ್ ಕೊಡೋದು ಸ್ಯಾಲರಿ ಇರೋದ್ರಿಂದ ಆ ಸ್ಯಾಲರಿನೇ ಕಂಪೇರ್ ಮಾಡಿದ್ರೆ ನಾವ್ ಈ ಮಾಡೋ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಒಂದು ಸರ್ಟೆನ್ ಅಮೌಂಟ್ ಗೆ ರೀಚ್ ಆಗ್ಬಿಟ್ಟಿದೀವಿ ಆಲ್ರೆಡಿ. ಈಗ ಇದನ್ನೇ ನೆಕ್ಸ್ಟ್ ಲೆವೆಲ್ ಗೆ ನಾವು ತಗೊಂಡೋಗಿ ಕಂಟಿನ್ಯೂ ಮಾಡಿದ್ರೆ ಸರ್ ಇದ್ರಲ್ಲಿ ಯಾವುದೇ ತರಹದ ಲಾಸ್ ಇಲ್ಲ. ಯಾಕೆಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿದ್ರೆ ಯಾವುದೇ ತರ ಲಾಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಬೇಕು ಸರ್ ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ಎಲ್ಲಾರು ಮಾಡ್ತಾರೆ ಇಲ್ಲ ಅಂತಲ್ಲ, ಮಾಡಿ ಫಸ್ಟ್ ಆಫ್ ಆಲ್ ಫಸ್ಟ್ ಇಂದ 2 ಬ್ಯಾಚು ಖಂಡಿತ ಲಾಸ್ ಆಗುತ್ತಿಲ್ಲ ಅಂತಲ್ಲ. ಅದು ಎಕ್ಸ್ಪೀರಿಯನ್ಸ್ ಗೊತ್ತಿರೋರು ಮಾಡ್ಬೇಕು ಅಂತ ಹೇಳ್ತೀವಿ ಸರ್. ಒಂದು ಸರ್ ನಾವು ಮಾರ್ಕೆಟಿಂಗ್ ಒಂದು ಫಸ್ಟ್ ಬ್ಯಾಚ್ ಅಲ್ಲಿ ನಮಗೂ ಸಹ ಮಾರ್ಕೆಟಿಂಗ್ ಅಂದ್ರೆ ಏನು, ಯಾವ ತರ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಏನಪ್ಪಾ ಅಂದ್ರೆ ಬ್ಲೈಂಡ್ ಆಗಿ ಮರಿ ತಂದ್ಬಿಟ್ವಿ, ಸಾಕ್ಬಿಟ್ವಿ, ಎಲ್ಲ ಆಗೋಯ್ತು. ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ನಮ್ಮ ಫಸ್ಟ್ನೇ ಬ್ಯಾಚ್ ಏನಾಯ್ತು, ಸ್ವಲ್ಪ ಮರಿಗಳು ಅಂತ ಗ್ರೋತ್ ಇದ್ದ ಕಾರಣ ಇಲ್ಲೇ ಮನೆ ಫಸ್ಟ್ ಶೆಡ್ ಅಲ್ಲೇ ಕೊಟ್ಬಿಟ್ವಿ. ಸೆಕೆಂಡ್ ಬ್ಯಾಚ್ ಅಲ್ಲೂ ಕೂಡ ಸ್ವಲ್ಪ ಮರಿ ಕೆಂಗೂರಿ ಹಾಕಿದ್ವಿ. ಅದು ಗ್ರೋತ್ ಸ್ವಲ್ಪ ಚೆನ್ನಾಗಿ ಬಂದಿರೋ ಅದು ನಮ್ಮ ಮಾಗಡಿ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ಲಿಲ್ಲ. ಅದು ಸ್ವಲ್ಪ ಏನು ಲಾಸ್ ಅಲ್ಲಿ ನಲ್ಗೆ ಈಕ್ವಲ್ ಆಯ್ತು. ಈಗ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರೆ ಎಳಗಾಕ್ ಬಂದ್ವಿ. ಎಳಗಾಕ್ ಬಂದಂಗಿಂದ 1 ದಿನ ಕೂಡ ನಾವು ಮಾರ್ಕೆಟ್ ಹೋಗಿಲ್ಲ ಸರ್. ಇಲ್ಲೇ ಬರ್ತಾರೆ, ನಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರೆ. ಯಾವಾಗ ನೆಕ್ಸ್ಟ್ ಡೇ ಮಾರ್ಬೇಕು ಅಂದ್ರೆ ಅವರೇ ಸಹ ಇಲ್ಲಿ ಬರ್ತಾರೆ. ನಮ್ಮಲ್ಲಿ ಒಂದು ಮರಿ ಕೆಜಿ ಲೆಕ್ಕನ ಕೊಡ್ತೀವಿ. ಈಗ ನಾರ್ಮಲ್ ಡೇಸ್ ಅಲ್ಲಿ ಆದ್ರೆ 450 ಫಿಕ್ಸ್ ಮಾಡಿರ್ತೀವಿ ನಾರ್ಮಲ್ ಡೇಸ್ ಅಲ್ಲಿ. ಬಕ್ರಿ ಟೈಮ್ ಅಲ್ಲಿ ಆದ್ರೆ 600 ತನಕ ರೀಚ್ ಆಗುತ್ತೆ ಸರ್. ಮ್ಯಾಕ್ಸಿಮಮ್ ತಗೊಳ್ಳೋರ್ ಮೇಲೆ ಡಿಪೆಂಡ್ ಆಗುತ್ತೆ, ಮರಿ ಯಾವ ರೀತಿ ಬಂದಿರುತ್ತೆ ಅದ್ರ ಮೇಲೆ ನಮ್ ಮಾರ್ಕೆಟಿಂಗ್ ಆಗುತ್ತೆ ಸರ್. ಆಲ್ಮೋಸ್ಟ್ ಅಲ್ಲಿ ನಾವು ಈಗ 4 ಬ್ಯಾಚ್ ಇಂದ ನಾವು ಯಾವ್ದೇ ಕಾರಣಕ್ಕೂ ಮಾರ್ಕೆಟ್ ಹೋಗಿಲ್ಲ ಸರ್. ಇಲ್ಲೇ ಎಲ್ಲ ಸೇಲ್ ಮಾಡ್ತಾ ಇರೋದು. ಅವರೇ ನಮ್ಮ ಏನಂತಾರೆ, ನಮ್ಮ ಗಿರಾಕಿಗಳು ಇಲ್ಲೇ ಬರ್ತಾರೆ, ಇಲ್ಲೇ ತಗೊಂಡೋಗ್ತಾರೆ. ಮ್ಯಾಕ್ಸಿಮಮ್ ನಾವು 10 ಮರಿ ಬೇಕು ಅಂದ್ರೆ ಇಲ್ಲೇ ಕೊಡ್ತೀವಿ. ಹಂಗಾಗಿ ಇಲ್ಲೇ ಕೊಡ್ತೀವಿ ಸರ್. ಯಾವ್ದೇ ಕಾರಣ ಮಾರ್ಕೆಟ್ ಹೋಗಲ್ಲ ಸರ್ ನಾವು. ಸರ್ ನಾವು ಈ ತರ ಎಲ್ಲಾ ಮರಿಗಳನ್ನು ಎಲ್ಲ ನಾವು ಒಂದೇ ಇರುತ್ತೆ ಅಲ್ಲಿ ಹೋಗಿ ನೋಡಿದಾಗ ಒಂದೇ ತರ ಕಾಣುತ್ತೆ ಮರಿಗಳು. ಆದ್ರೆ ನಾವು ತರಬೇಕಾದ್ರೆ ಸರ್ ಮರಿಗಳು ಲೆಂತ್ ಆಗಿರ್ಬೇಕು, ಹೈಟ್ ಆಗಿರ್ಬೇಕು, ಪ್ರತಿಯೊಂದು ಮರಿಗೂ ಕಂಬಿ ಇರ್ಬೇಕು ಸರ್. ಕಂಬಿ ಮೇನ್ ನಮ್ಗೆ ಬೇಕಾಗೋದು. ಯಾಕೆಂದ್ರೆ ಸರ್ ಯಾಕೆಂದ್ರೆ ನಾವು ಬಕ್ರೀದ್ ಸಾಕೋ ಪರ್ಪಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಮುಸ್ಲಿಮ್ಸ್ ಇರ್ಬೋದು, ಅವ್ರು ಕುರ್ಬಾನಿ ಮಾಡೋದಕ್ಕೆ ಅವರು ಕಂಬಿನ ಮರಿಗಳನ್ನೇ ನೋಡ್ತಾರೆ. ಯಾವ್ದು ಮರಿಗಳು ಡಿಫಾಲ್ಟ್ ಇರಬಾರ್ದು. ಪ್ರತಿಯೊಂದು ಮರಿಗೂ 2 ಕಣ್ಣು ಚೆನ್ನಾಗಿರ್ಬೇಕು, 8 ಹಲ್ಲು ಚೆನ್ನಾಗಿರ್ಬೇಕು ಸರ್. ಅವ್ರ ತಗೋಬೇಕಾದ್ರೆ 8 ಹಲ್ಲು ಚೆನ್ನಾಗಿರ್ಬೇಕು ಸರ್. ಇದೆಲ್ಲ ಮಿಲ್ಕ್ ಟೀತ್ ಇನ್ನ ನಮ್ದು ಯಾವ್ದು ಇನ್ನ ಹಲ್ಲಾಗಿಲ್ಲ. ಇದೆಲ್ಲ ಮಿಲ್ಕ್ ಟೀತ್ ಅಂತ ಹೇಳ್ತೀವಿ. ಅಂದ್ರೆ ಊಟದಾಗ ಬಂದಿರೋ ಹಲ್ಗಳಿದೆಲ್ಲ ಇದು. ಇನ್ನ ಆಲ್ಮೋಸ್ಟ್ ಅಲ್ಲಿ ಇದನ್ನ 6 months ಬೇಕಾದ್ರೆ ಎಲ್ಲ ಓಕೆ. ಈಗ ನಾವು ತಗೊಳ್ಬೇಕಾದ್ರೆ ಇದೆ ಸರ್ ಮೇನ್ ನೋಡೋದು. 2 ಕಣ್ಣು ಚೆನ್ನಾಗಿದೆ ಅಂತ ನೋಡ್ತೀವಿ, ಹಲ್ಲಿದೆಯಾ ಅಂತ ನೋಡ್ತೀವಿ, 2 ಕಂಬಿ ಇದೆಯಾ, ಮತ್ತೆ 4 ಕಾಲು ಚೆನ್ನಾಗಿದ್ಯಾ, ಆಮೇಲೆ ಮರಿ ಲೆಂತ್ ಇದೆಯಾ, ಹೈಟ್ ಇದೆಯಾ, ಇಷ್ಟು ನೋಡ್ತೀವಿ ಸರ್. ಇಷ್ಟು ಪ್ರೋಸೆಸ್ ನಮ್ಗೆ ಗೊತ್ತಿರುವಂತದ್ದು. ಇನ್ನ ಪ್ರೋಸೆಸ್ ಇದೆ ಸರ್, ಅದು ನಮ್ಗೆ ಇನ್ನ ಎಕ್ಸ್ಪೀರಿಯನ್ಸ್ ಅಷ್ಟು ಗೊತ್ತಿಲ್ಲ. ನಾವು ನೋಡೋ ಪ್ರೋಸೆಸ್ ಬೇಸಿಕ್ ಪ್ರೋಸೆಸ್ ಇಷ್ಟು: ಕಣ್ಣು, ಕಿವಿ, ಕಂಬು, ಬಾಯಿ, 4 ಕಾಲು ಇಷ್ಟು ಚೆನ್ನಾಗಿದೆ ಅಂತ ನೋಡಿ ಸರ್. ನಾವು ಸರ್ ಏನಂದ್ರೆ ಇದು ನಾವು ಮಾಡ್ತಾ ಇರೋ ಪ್ರೋಸೆಸ್ ಅಲ್ಲಿ ಬಕ್ರೀದ್ ಪ್ರಸಾದ್ ನಾವು ಸಾಕೋದು. ಅವ್ರು ಏನಂತಾರೆ ಅಂದ್ರೆ ಬಕ್ರೀದಲ್ಲಿ ಅವ್ರಿಗೆ ಮರಿಗೆ ಎಷ್ಟೇ ನಾವು ಅಮೌಂಟ್ ಹೇಳ್ಬೋದು ಅಷ್ಟೇ ಅಮೌಂಟ್ ಅವ್ರು ತಗೋತಾರೆ. ಅವ್ರಿಗೆ ಏನಂದ್ರೆ ಮ್ಯಾಕ್ಸಿಮಮ್ ಮರಿ ಚೆನ್ನಾಗಿರ್ಬೇಕು. ಅವ್ರಿಗೆ ಏನಂದ್ರೆ ಶೋಕಿ ಆಗಿರ್ಬೇಕು ಮರಿಗಳು. ಅವ್ರಿಗೆ ಪ್ರತಿಯೊಂದು ಮರಿಗೂ ಕೂಡ ಬೀಜ ಇರಬೇಕು, ಕಮ್ ಚೆನ್ನಾಗಿರ್ಬೇಕು, ಕಿವಿ ಚೆನ್ನಾಗಿರ್ಬೇಕು. ಒಂದೇ ಒಂದು ಡಿಫಾಲ್ಟ್ ಇರಬಾರ್ದು ಮರಿಲಿ. ಒಂದು ಗಾಯ ಸತ ಆಗಿದ್ರು ಕೂಡ ಆ ಮರಿ ತಗೊಳ್ಳಲ್ಲ ಅವರು. ಈಗ ಒಂದು ಅಕಸ್ಮಾತ್ ಮ್ಯಾಕ್ಸಿಮಮ್ ಇಲ್ಲಿ ಒಂದು ನಾವು ಟೈಮ್ ಅಲ್ಲಿ ಇಲ್ಲಿ ಈ ಟಗರು ಇದಕ್ಕೆ ಹೊಡೆದಿದ್ರು ಕೂಡ ಈ ಮರಿ ನಮ್ ಬಕ್ರೀದಲ್ಲಿ ಲಾಸ್ ಆಗೋದು ತಗೊಳ್ಳೋದಿಲ್ಲ ಅವರು.
ಆಲ್ಮೋಸ್ಟ್ ಅಲ್ಲ ಅವ್ರಿಗೆ ಒಂದೇ ಒಂದು ಸಹ ಗಾಯಗಳಾಗಿರ್ಬಾರ್ದು. ಆತರ ಮರಿಗಳಿದ್ರೆ ಮಾತ್ರ ಸಹ ತಗೊಳ್ಳೋದವ್ರು. ಅಲ್ಲಂದ್ರೆ ಏನಂದ್ರೆ ಸರ್, ಈಗ ಮ್ಯಾಕ್ಸಿಮಮ್ ಅಲ್ಲೂ 1 ವರ್ಷದ ತನಕ ಮರಿಗೆ ಯಾವ್ದೇ ಕಾರಣ ಅಲ್ಲಾಗೋದಿಲ್ಲ ಸರ್. ನಾವು ನೋಡಿದ ಮಟ್ಟಿಗೆ 1 ವರ್ಷದ 2 ತಿಂಗಳ ತನಕ ಮರಿಗೆ ಅಲ್ಲಾಗೋದಿಲ್ಲ. ಅಲ್ಲಿ ಗಂಟೆ ಏನಂದ್ರೆ ಮರಿ ಎಷ್ಟೇ ತಿಂದ್ರು ಕೂಡ ಅಂತ ಟೇಸ್ಟ್ ಇರೋದಿಲ್ಲ. 1 ವರ್ಷ ಆಗೋ ತನಕ ಯಾವ್ದೇ ಕಾರಣ ಟೇಸ್ಟ್ ಇರಲ್ಲ. ಈಗ ನಾವ್ ಹೇಳ್ಬೋದು ಇದು ಆಲ್ರೆಡಿ ನನ್ನ ಹತ್ರ ವರ್ಷ ಆಗ್ಬಿಟ್ಟೈತೆ ಕಣಪ್ಪ ಅಂತ, ಪ್ರೂಫ್ ಕೇಳ್ತಾರೆ. ಈಗ ಪ್ರೂಫ್ ಏನಪ್ಪಾ ಅಂದ್ರೆ ಅಲ್ಲಾಗೋದು ಮ್ಯಾಕ್ಸಿಮಮ್ 1 ವರ್ಷಕ್ಕೆ ಸಹ ಅಲ್ಲಾಗೋದು. ಅಲ್ಲಾಗಿದೆ ಏನಂದ್ರೆ ಒಂದು ಮರಿ ಮಟನ್ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ಯಾವ್ದೇ ಕಾರಣಕ್ಕೂ ಮರಿ ಮಟನ್ ಅದು ಕುಕ್ ಮಾಡಿದಾಗ ಮಟನ್ ಡ್ರೈ ಆಗೋದಿಲ್ಲ, ಹಂಗೆ ಇರುತ್ತೆ. ಈಗ ಎಳೆ ಮರಿಯನ್ನ ಕಟ್ ಮಾಡಿ ಮಾಡಿದ್ರೆ ಮಟನ್ ಟೇಸ್ಟ್ ಇರುತ್ತೆ, ಆದ್ರೆ ಮಟನ್ ಡ್ರೈ ಆಗ್ಬಿಡುತ್ತೆ. ಈಗ 2 ಮರಿ 4 ಮರಿಗಳು ಏನಾಗುತ್ತೆ ಅಂದ್ರೆ ಅಷ್ಟು ಕ್ವಾಲಿಟಿಲಿ ಇರುತ್ತೆ, ಕ್ವಾಂಟಿಟಿಲಿ ಇರುತ್ತೆ, ಮಟನ್ ಯಾವ್ದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ. ಆಮೇಲೆ 2 ಅಂದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ಗೊತ್ತಾಗ್ಬಿಡುತ್ತೆ 1 ವರ್ಷದ ಮರಿ ಇದು, ಯಾವ್ದೇ ಕಾರಣ ಚಿಕ್ಕ ಮರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಪ್ರೋಸ್ಕರ ಅಲ್ಲಿ ಕೇಳ್ತಾರೆ ಅಷ್ಟೇ ಸರ್ ಅವರು. ಬಟ್ ವೆಯ್ಟ್ ಗೂ ಅದಕ್ಕೂ ಡಿಫರೆನ್ಸ್ ಇಲ್ಲ ಸರ್. ವೆಯ್ಟ್ ಗೋಲ್ ಡಿಫ್ರೆನ್ಸ್ ಇಲ್ಲ ಸರ್. ಈಗ ಮ್ಯಾಕ್ಸಿಮಮ್ ಈಗ ನಾವು ಸಾಕ್ಮೇಲೆ ಡಿಪೆಂಡ್ ಆಗೋದು ಸರ್. ಈಗ ಈ ಮರಿನ ಸಾಕ್ಲ ಅಂದ್ರೆ ಬಕ್ರೀದ್ ಹಿಂಗೆ ಇರುತ್ತೆ, ಅದು ಅಲ್ಲಾಗ್ಬಿಡುತ್ತೆ. ಅವ್ರು ನೋಡ್ರೆ ಬಿಡಿ 1 ವರ್ಷ ಅಂತ ಹೇಳ್ತಾರೆ. ಇದೇ ಮರಿನ ನಾವು ಬಕ್ರೀದ್ ತಕ ಸಾಕ್ರೆ ಮ್ಯಾಕ್ಸಿಮಮ್ 100 kg ರೀಚ್ ಮಾಡ್ಬೋದು ಸರ್. ಅಲ್ಗೂ ಮತ್ತೆ ಬಾಡಿ ವೆಯ್ಟ್ಗೂ ಯಾವ್ದೇ ತರ ಏನು ವ್ಯತ್ಯಾಸ ಇಲ್ಲ ಸರ್. ಸರ್, ಈ ಎಳಗ ಮರಿಯಲ್ಲಿ ವೆಯ್ಟ್ ಎಲ್ಲಿ ಸರ್ ಹೆಚ್ಚಾಗಿ ಬರೋದು ನೀವು ನೋಡಿದಂಗೆ? ಸರ್, ನಾವು ಎಳಗ ಮರಿ ನೋಡೋ ಪ್ರೋಸೆಸ್ ಅಲ್ಲಿ ಎಲ್ಲಾ ಕಡೆ ಮರಿ ಬರುತ್ತೆ ಸರ್. ಈಗ ಆಲ್ಮೋಸ್ಟ್ ಅಲ್ಲಿ ಬರೋದು ಎಳಗ ಮರಿಲಿ ಇಲ್ಲಿ ಬರುತ್ತೆ ಸರ್. ಇಲ್ಲಿ ಬೆನ್ನು ಅಂತ ಹೇಳ್ತೀವಲ್ಲ ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿ ಬರುತ್ತೆ ಸರ್. ಇಲ್ಲಿ ಈ ತೊಡೆ ಅಂತಾರಲ್ಲ ಸರ್, ಇಲ್ಲೂ ಚೆನ್ನಾಗಿ ಬರುತ್ತೆ, ಮತ್ತೆ ಇಲ್ಲಿ ಚೆನ್ನಾಗಿ ಬರುತ್ತೆ. ಈ ನಡ ಅಂತಾರಲ್ಲ ಇಲ್ಲೂ ಚೆನ್ನಾಗಿ ಬರುತ್ತೆ. ಈ ಮರಿ ಮಟನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಬಾಡಿ ಪಾರ್ಟ್ಸ್ ಅಲ್ಲೂ ಚೆನ್ನಾಗಿ ಮರಿ ಇಟ್ಕೊಳ್ಳುತ್ತೆ ಸರ್. ಮಟನ್ ಏನು ಇಲ್ಲೇ ಬರುತ್ತೆ ಅಲ್ಲೇ ಬರುತ್ತೆ ಅಂತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಮರಿ ಹೆಂಗಿರುತ್ತೋ ಎಲ್ಲಾ ಕಡೆ ಮಟನ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಈಗ ನಾವು ನೋಡಿದ ಮಟ್ಟಿಗೆ ಈ ಮರಿಗಳಿಗೆ ಈ ಕುತ್ತಿಗೆಯಿಂದ ಹಿಡಿದು ಇಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ಮಟನೆ ಬರುತ್ತೆ ಸರ್. ಯಾವ್ದೇ ತರ ವೇಸ್ಟ್ ಬರೋ ತಲೆ ಬಿಟ್ರೆ ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಆಲ್ಮೋಸ್ಟ್ ಅಲ್ಲಿ ಮಟನ್ ಹೆಸರು ಬರೋದು ಸರ್. ಏನಂದ್ರೆ ಈಗ ನಾವು ಒಣಗ್ ಕೊಡ್ತಾ ಇರೋ ಪ್ರೋಸೆಸ್ ಅಲ್ಲಿ ಏನಂದ್ರೆ ಚರ್ಬಿ ಬೇಗ ಬರುತ್ತೆ ಸರ್. ಯಾಕೆಂದ್ರೆ ಅದು ಆಚೆ ಹೋಗಿ ಬಿಸಿಲಲ್ಲಿ ನೆನೆಯಲ್ಲ, ಒಣಗಲ್ಲ, ಇಲ್ಲೇ ಇರುತ್ತೆ. ನಾವು ಒಣಗ್ ಕೊಟ್ಟಿದ್ ಅಷ್ಟು ಕೂಡ ಮೈಗೆ ಹೋಗುತ್ತೆ. ಈಗ ಏನಂದ್ರೆ ಹಸೆ ಹುಲ್ ಕೊಟ್ರೆ ಉಚ್ಬಿಡುತ್ತೆ ಮರಿ. ಉಚ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇರೋ ಚರ್ಬಿ ಎಲ್ಲ ಅಲ್ಲೇ ಲಾಸ್ ಆಗ್ಬಿಡುತ್ತೆ. ಆ ಪ್ರೋಸೆಸ್ಗೋಸ್ಕರ ಹಸೆ ಹುಲ್ ಕೊಡ್ಬಾರ್ದು. ಈಗ ಆಲ್ಮೋಸ್ಟ್ ನಾವು ಒಣಗ್ ಕೊಡ್ತಾ ಇರೋದಕ್ಕೆ ಈಗ ಇಲ್ಲ ಸರ್. ಈ ಮರಿ ಈಗ ಒಂದು 40 kg ಇದೆ ಅಂದ್ರೆ ಒಂದು 5 to 6 kg ಚರ್ಬಿ ಇದೆ ಸರ್. ಅದ್ರಲ್ಲೇನ್ ತೊಂದರೆ ಏನಿಲ್ಲ. ಈಗ ಆಲ್ಮೋಸ್ಟ್ ಬಕ್ರೀದ್ ಬ್ಯಾಚ್ ಬರ್ತಾ ಇದ್ರೆ ಒಂದು ಮರಿ 100 kg ರೀಚ್ ಆಯ್ತು ಅಂದ್ರೆ 20 to 25 ಚರ್ಬಿನ ಬಂದ್ಬಿಡುತ್ತೆ ಸರ್. ಅಂದ್ರೆ ಅಷ್ಟು ಚರ್ಬಿ ಆ ಮರಿಲಿ ಪ್ರೋಸೆಸ್ ಆಗ್ಬಿಡುತ್ತೆ ಆಲ್ರೆಡಿ. ನಮ್ಮ ಬಕ್ರೀದ್ ಬ್ಯಾಚ್ ಬರೋಷ್ಟರಲ್ಲಿ ಅಷ್ಟು kg ಬಂದ್ಬಿಡುತ್ತೆ ಸರ್ ಇದು. ಸರ್ ಇದು ಶೆಡ್ ಬಂದು ಇದು ನಮ್ದು ಬಂದು 31/18 ಇದೆ ಸರ್. ಇದು ಅಂದ್ರೆ ಇದು ಎಲ್ಲಿ ಅಂದ್ರೆ ಈಗ ನೋಡ್ತಾ ಇರೋ ರೀತಿ ಅಲ್ಲಿಂದ ಇಲ್ಲಿ ಗಂಟ ಬಂದು 18 ಇದೆ, ಅಗ್ಲ 18 ಇದೆ, ಉದ್ದ ಬಂದು 31 ಫೀಟ್ ಇದೆ. ಈಗ ನಾವು ಮಾಡಿರೋದು ಕಂಪಾರ್ಟ್ಮೆಂಟ್ ಬಂದು ಒಂದೊಂದಕ್ಕೆ 9 ಇದಕ್ಕೆ ಡಿವೈಡ್ ಮಾಡ್ಕೊಂಡಿದೀವಿ. ಒಂದು ಕಂಪಾರ್ಟ್ಮೆಂಟ್ ಬಂದು 9, ಆ ಕಂಪಾರ್ಟ್ಮೆಂಟ್ ಬಂದು 9 ಮಾಡ್ಕೊಂಡಿದೀವಿ. ಈ ಒಂದು ಮರಿಗೆ ಎಷ್ಟು ಸ್ಪೇಸ್ ಬೇಕು, ಒಂದು ಟಬ್ ಒಂದು ಸರ್ ಈಗ 1 ಅಡಿ ಬರುತ್ತೆ ಟಬ್, ಅದಕ್ಕೆ ಒಂದಡಿ ಈ ಕಡೆ ಒಂದು ಟಬ್ ಎಲ್ಲ ಬಂದು ನಮಗೆ ಮರಿ ನಿಂತ್ಕೊಳಕ್ ಆಗುತ್ತಾ ಅಂತ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಮ್ಗೆ ಅಷ್ಟು ಕರೆಕ್ಟ್ ಅಲ್ಲಿ ಮರಿ ಆಗುತ್ತೆ, ನಿಂತ್ಕೊಳಕ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆದ್ಮೇಲೆ ಸೆಟ್ ಮಾಡಿದ್ದು. ಆಲ್ಮೋಸ್ಟ್ ಅಲ್ಲಿ ನಾವು ಮಾಡಿರೋದೆಲ್ಲ ಸ್ವಂತದೇ ಮಾಡ್ಸಿರೋದು. ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಬೇರೆಯವ್ರ ಕೈ ಮಾಡ್ಸಿರೋದಲ್ಲ, ನಮ್ಮ ಮಾವನೇ ಅವರೇ ಮಾಡಿರೋದ್ರಿಂದ ನಾವು ಯಾವ ರೀತಿ ಹೇಳ್ತೀವೋ ನಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ಅವ್ರು ಕೂಡ ಏನ್ ಐಡಿಯಾ ಇದೆ ಅದೆಲ್ಲ ಫಾಲೋ ಅಪ್ ಮಾಡ್ಕೊಂಡೇ ಮಾಡಿರೋದು. ಯಾಕೆಂದ್ರೆ ಸರ್ ನಾವ್ ಇಲ್ಲಿ ಕೆಳಗಡೆ ಯಾವ್ದು ಕೂಡ ಕಂಬಿಗಳು ಹಾಕಿಲ್ಲ, ಈ ಫ್ಲೋರಿಂಗ್ ಕೆಳಗಡೆ ಕಂಬಿಗಳು ಹಾಕಿಲ್ಲ, ಇದೆಲ್ಲ ಮರದ ತೀರ್ಗಳು ಹಾಕಿದೀವಿ. ಇಲ್ಲಿ ಬಂದು ಎಲ್ಲ ಪ್ರತಿಯೊಂದು 3 ಅಡಿಗೆಲ್ಲ ಮರ ತೀರಿ ಹಾಕಿರೋ ಸರ್. ಯಾಕೆಂದ್ರೆ ಈಗ ಮೆಟಲ್ ಎಲ್ಲ ತುಕ್ಕಿಡುತ್ತೆ ಅನ್ಬಿಟ್ಟು ಪ್ರತಿಯೊಂದಕ್ಕೂ ಅದೇ ಸೈಜ್ ಅಲ್ಲೇ ಮರನೇ ಕಟ್ ಮಾಡಿಸಿ 4x4 ಈಗ ಏನು ಕಬ್ಬಣ ಹಾಕಿದೀವಿ 4x4 ಮರನೇ ಹಾಕ್ಸಿದೀವಿ. ಯಾಕೆಂದ್ರೆ ಅದೇನು ತೊಂದರೆ ಇಲ್ಲ, ಅದೇನು ಮುರಿಯೋದಿಲ್ಲ. ಯಾಕೆಂದ್ರೆ ಅಷ್ಟೊಂದು ವೆಯ್ಟ್ ಏನು ಬರೋದಿಲ್ಲ ಕಾರಣ 4x4 ಮರನೇ ಕೂಡ ಹಾಕಿ ಕೆಳಗಡೆ ಮಾಡ್ರ ಸರ್. ಇದೇನು ನಾವೇನ್ ಹೈಟೆಕ್ ಆಗಿ ಏನ್ ಮಾಡಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದೆ ಅಷ್ಟೇ ಸರ್ ಇದು. ಸರ್ ಬ್ರೀಡಿಂಗ್ ಕಾನ್ಸೆಪ್ಟ್ ಇದೆ ನಿಮ್ಮಲ್ಲಿ? ಸರ್ ಬ್ರೀಡಿಂಗ್ ಕಾನ್ಸೆಪ್ಟ್ ಬಂದು ಜನವರಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾಕೆಂದ್ರೆ ಈ ಬ್ಯಾಚ್ ಮಾಡಿರೋ ಈ ಪರ್ಪಸ್ ಈ ಶೆಡ್ ಮಾಡಿರೋದು ನಾವು ಫ್ಯಾಟ್ನಿಂಗ್ ಅಂತ ಮಾಡಿದ್ವಿ, ಶೆಡ್ ಮಾಸ್ ಮಾಡಿದ್ದು. ನಾವು ಬ್ರೀಡಿಂಗ್ ಅಂತ ಮಾಡಕ ಸರ್ ಅಲ್ಲಿಗೆಲ್ಲ ಆಗೋದಿಲ್ಲ, ಮರಿಗಳೆಲ್ಲ ಚಿಕ್ಕ ಕಾಲುಗಳಿರುತ್ತೆ, ತಗಲಾಕೊಂಡ್ಬಿಡುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಸರ್ ನಾವು ಮ್ಯಾಟ್ ಪರ್ಪಸ್ ಮಾಡಿಸ್ಬೇಕು ಅದಕ್ಕೆ. ಹಾಗಾಗಿ ಈಗ ಸ್ವಲ್ಪ ನಾವು ಏನಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ಮಾಡಿರೋದೆಲ್ಲ ನಾವು ಫ್ಯಾಟ್ನಿಂಗ್ ಅಂತ ಮಾಡ್ರ ಸರ್. ಈಗ ನೆಕ್ಸ್ಟ್ ಜನವರಿ ಇಲ್ಲ ಫೆಬ್ರವರಿಲಿ ಅದು ಬ್ರೀಡಿಂಗ್ ಅಂತ ಸಪರೇಟ್ ಆಗಿ ಮಾಡ್ತೀವಿ ಸರ್. ಆ ಕಾನ್ಸೆಪ್ಟ್ ಬಂದಾಗ ಅದನ್ನ ಮಾಡೋಣ ಅಂತ ಈಗಿದ್ವಿ ಸರ್. ಸರ್ ಈಗ ಕುರಿ ಗೊಬ್ಬರ ಎಲ್ಲ ಕೆಳಗಡೆ ಹೋಗುತ್ತಲ್ವಾ, ಸೊ ಗೊಬ್ಬರ ಏನ್ ಮಾಡ್ತೀರಾ ಸರ್? ಇಲ್ಲ ಸರ್, ನಾವು ಯಾವ್ದೇ ಕಾರಣಕ್ಕೂ ಕುರಿ ಗೊಬ್ಬರ ಸೇಲ್ ಮಾಡೋದಿಲ್ಲ. ನಮ್ದೇ ತೋಟಗಳಿದೆ, ಹೊಲಗಳಿದೆ. ನಾವೇ ಇದಕ್ಕೋಸ್ಕರನೇ ಈಗ ಏನು ನಾವು ಕುರಿ ಗೊಬ್ಬರ ಮೇಕೆ ಗೊಬ್ಬರ ಬರುತ್ತೋ ಇದರಿಂದ ನಾವು ಮತ್ತೆ ರಾಗಿ ಬೆಳ್ಕೊತೀವಿ. ಇದೇ ನಾವು ಮತ್ತೆ ಸೇಲ್ ಮಾಡಕ್ ಹೋಗೋದಿಲ್ಲ. ಈಗ ಹೇಳಿದ್ರೆ ಡಿಮ್ಯಾಂಡ್ ಇದ್ರೂ ಕೂಡ ಸ್ವತಃ ಕೊಡಕ್ ಹೋಗಲ್ಲ. ನಮ್ಗೆ ಸ್ವತಃ ಬೇಕು. ನಮ್ದು ತೆಂಗಿ ಗಿಡ ಇದೆ, ಅಡಿಕೆ ಗಿಡ ಇದೆ, ಮತ್ತೆ ಬಂದು ರಾಗಿ ಬೆಳ್ಕೊಳಕ್ ಮತ್ತೆ ನೆಕ್ಸ್ಟ್ ಬ್ಯಾಚ್ಗೆ ಒಣಲ್ ಬೆಳೆಗೆ ಗೊಬ್ಬರ ಬೇಕು. ಅದಕ್ಕೋಸ್ಕರ ಅದನ್ನ ಅಲ್ಲಿಂದಲೇ ರೂಟೀನ್ ಮಾಡ್ತಾ ಇದೀವಿ ಹೊರತು ಯಾವ್ದೇ ಕಾರಣ ಮಾಡ್ತಾ ಇಲ್ಲ ಸರ್ ನಾವು. ಸರ್ ಈಗ ಮರಿನೆಲ್ಲ ಯಾವ ರೀತಿ ಸೇಲ್ ಮಾಡ್ತೀವಿ ಸರ್? ಕೆಜಿ ಯಾವ ರೀತಿ ಸೇಲ್ ಮಾಡ್ತೀವಿ ಸರ್? ನಮ್ಮಲ್ಲಿ ಒಬ್ರಿಗೆ ಕ್ಯಾಲ್ಕುಲೇಷನ್ ಬರೋದಿಲ್ಲ. ಹೆಂಗೆ ಅಂದ್ರೆ ಎಷ್ಟು ಜನ ಬರ್ತಾರೆ, ಈ ಮರಿ ಇಷ್ಟೊಂದು ಅಂತ ಕೇಳ್ತಾರೆ. ಅವಾಗ ಏನ್ ಹೇಳ್ತೀವಿ, ಒಂದು ಹೇಳ್ಬಿಡ್ತೀವಿ ಅವ್ರಿಗೆ, ಏನಪ್ಪಾ ಈಗ ಅಂದ್ರೆ ಇಷ್ಟು ಕೆಜಿ ಮರಿ ಬರುತ್ತೆ, ಸ್ಕೇಲ್ ಮೇಲೆ ಇಡ್ತೀವಿ, ಮಾಮೂಲಿ ಸ್ಕೇಲ್ ಮೇಲೆ ಇಡ್ತೀವಿ. ಆ ಸ್ಕೇಲ್ ಮೇಲೆ ಎಷ್ಟು ಬರುತ್ತೋ ಅದ್ಮೇಲೆ ಬಿಟ್ ಮಾಡಿ ನೀವು. ಈಗ ಒಂದು ಮರಿ 550 kg ಬರುತ್ತೆ ಅಂದ್ರೆ ನಾನು ನಾರ್ಮಲ್ ಡೇಸ್ ಅಲ್ಲೆಲ್ಲ 450ನೇ ಫಿಕ್ಸ್ ಮಾಡ್ಬಿಟ್ಟಿರ್ತೀವಿ. ಅದ್ರ ಕೆಳಗಡೆ ಯಾವ್ದೇ ಕಾರಣ ಕೊಡೋದಿಲ್ಲ. ಬಕ್ರೀದಲ್ಲ ಸ್ವಲ್ಪ ನಾವು ಆ ಸಿಚುವೇಶನ್ ಅಲ್ಲಿ ಆ ಟೈಮ್ ಅಲ್ಲಿ ಯಾವ್ದು ತರ ನಮ್ಮ ಮಾರ್ಕೆಟಿಂಗ್ ಇದೆ ನೋಡ್ಕೊಂಡು ನಾವು ಆಲ್ಮೋಸ್ಟ್ ಅದು 600 ತನಕ ರೀಚ್ ಮಾಡಿದ್ವಿ ಸರ್ ಲಾಸ್ಟ್ ಮಂತ್ ಅಲ್ಲಿ. ಈ ಸರಿ ನೋಡೋಣ ಯಾವ ರೀತಿ ಬ್ಯಾಚ್ ಅಲ್ಲಿ ಯಾವ ರೀತಿ ಆಗುತ್ತೆ,
ಮಾರ್ಕೆಟಿಂಗ್ ಹೆಂಗಿರುತ್ತೆ ಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ಮರಿಗಳೆಲ್ಲ ಮಾರೋ ದುಡ್ಡು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ನಾವು ಕೊಡ್ತಾ ಇದ್ರೆ ಕೆಜಿ ಲೆಕ್ಕನೆ ಸರ್. ಯಾಕಂದ್ರೆ ಇಲ್ಲಿ ಬರೋರು ತಗೊಳ್ಳೋರ್ಗೆಲ್ಲ ಗೊತ್ತಾಗೋದಿಲ್ಲ ವ್ಯಾಪಾರ ಮಾಡೋದು ಹೆಂಗೆ ಏನು ಅಂತ ಗೊತ್ತಾಗೋದಿಲ್ಲ. ನಮಗೂ ಕೂಡ ಗೊತ್ತಾಗೋದಿಲ್ಲ. ಈಗ 500 ಕಮ್ಮಿ ಮಾಡಿ 1000 ಕಮ್ಮಿ ಮಾಡಿ ಏನೋ ಗೊತ್ತಾಗೋದಿಲ್ಲ. ಈಗ ಎಷ್ಟಿದೆ ಅಷ್ಟು ಸ್ಕೇಲ್ ಮೇಲೆ ಇಡಿ, ಆದ್ಮೇಲೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹಂಗೆ ಅದೇ ತರ ಸೇಲ್ ಮಾಡೋ ಸರ್ ನಾವು. ಸರ್ ನಾವೇನಂದ್ರೆ ಈಗ ಪ್ರತಿಯೊಂದು ಮರಿಗಳು ನಾವೇ ಕೂಡ ವ್ಯಾಕ್ಸಿನ್ ಮಾಡೋದು. ಯಾಕೆಂದ್ರೆ ಫಸ್ಟ್ ಬ್ಯಾಚ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಡಾಕ್ಟರ್ ಮಾಡಿಸ್ತಾ ಇದ್ವಿ. ಆಮೇಲೆ ನಾವು ಸ್ವಲ್ಪ ವ್ಯಾಕ್ಸಿನೇಷನ್ ಯಾವ ತರ ಮಾಡೋದು ಅಂತ ಟ್ರೈನಿಂಗ್ ತಗೊಂಡು ಯಾವ ರೀತಿ ಮಾಡ್ಬೇಕು ಅಂತ ಡಾಕ್ಟರ್ ಕಡೆಯಿಂದ ಸಜೆಷನ್ ತಗೊಂಡು ಒಂದ್ 2-3 ಸರಿ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಈಗ ನಾವೇ ವ್ಯಾಕ್ಸಿನ್ ಮಾಡ್ತಾ ಇದ್ವಿ. ವ್ಯಾಕ್ಸಿನ್ ಯಾವ ತರ ಮಾಡ್ಬೇಕು, ಏನ್ ರೀತಿ ಮಾಡ್ಬೇಕು, ಯಾವ ಪ್ರೊಸೀಜರ್ ಅಲ್ಲಿ ಮಾಡ್ಬೇಕು ಅನ್ನೋದು ಮಾಡ್ತೀವಿ. ಈಗ ಟ್ರೀಟ್ಮೆಂಟ್ ನಾರ್ಮಲ್ ಟ್ರೀಟ್ಮೆಂಟ್ ಸರ್ ಕೊಡೋದು. ಈಗ ಒಂದು ಮರಿ ಮೇವು ತಿಂತ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಒಂದು ಸಪರೇಟ್ ಟ್ರೀಟ್ಮೆಂಟ್ ಇರುತ್ತೆ. ಈಗ ನೋಡ್ತೀರಿ ಇದು ಒಂದು ನಾವು ಫಸ್ಟ್ ಮರಿ ತಂದಾಗ ಕೊಡೋ ಸರ್, ಇದು ಡಿವಾರ್ಮಿಂಗ್ ಅಂತೀವಿ. ಇದು ಡಿವಾರ್ಮಿಂಗ್ ಸರ್. ಇದು ಈಗ ಆಲ್ಮೋಸ್ಟ್ ಇದು ನಾವು 11th ಸೆಪ್ಟೆಂಬರ್ ಹಾಕಿದೀವಿ. ಅಂದ್ರೆ 11th ಸೆಪ್ಟೆಂಬರ್ ಹಾಕಿ ನೆಕ್ಸ್ಟ್ ಬಂದಿದ್ದು 11th ನವೆಂಬರ್ ಹಾಕ್ಬೇಕಾಗುತ್ತೆ ಸರ್. ಆ ಟೈಮ್ಗೆ ಇದು ಡಿವಾರ್ಮಿಂಗ್ ಕೊಡ್ತೀವಿ. ಮ್ಯಾಕ್ಸಿಮಮ್ ಒಂದು ಡಿವಾರ್ಮಿಂಗ್ ಇಂದ ಇನ್ನೊಂದು ಡಿವಾರ್ಮಿಂಗ್ ಗೆ ಮ್ಯಾಕ್ಸಿಮಮ್ 2 months ಗ್ಯಾಪ್ ಕೊಡ್ತೀವಿ ಸರ್. ಇದು ಬಂದು ಎಂಡ್ರೋಸಿಪ್ ಅಂತ ಹೇಳ್ಬಿಟ್ಟು ಮರಿ ಯಾವುದೇ ಕಾರಣಕ್ಕೂ ಕೆಮ್ತಾ ಇರ್ಬೋದು, ನೆಗಡಿ ಜ್ವರ ಯಾವುದೇ ಇರ್ಬೋದು ಫಸ್ಟ್ ಇದು ಕೊಡ್ತೀವಿ. ಯಾವುದೇ ಮರಿ ನೆಗಡಿ ಕೆಮ್ಮಿದ್ರು ಇದು ಕೊಡ್ತೀವಿ. ಇದಕ್ಕೆ ಟ್ರೀಟ್ಮೆಂಟ್ ಆಗ್ಲಿಲ್ಲ ಅಂದ್ರೂ ಕೂಡ ಬೇರೆ ಇಂಜೆಕ್ಷನ್ ಕೊಟ್ಬಿಟ್ಟು ಸರ್ ಓರಲ್ ಆಗಿ ಈ 2 ಇಂಜೆಕ್ಷನ್ ಕೊಡ್ತೀವಿ. ಇದು ಬಂದು ಹೆವಿ ಜ್ವರ ಇದು ಕೊಡ್ತೀವಿ. ಇದು ಬಂದು ಹೆವಿ ಮರಿ ಮೇವು ತಿಂತ ಇಲ್ಲ ಅಂದ್ರೆ ಇದೆರಡು ಕೂಡ 1 ml ಕೊಡ್ತೀವಿ ಸರ್. ಅಂದ್ರೆ ನೆಟ್ ವೇಟ್ ಮರಿ ಎಷ್ಟು ಬಾಡಿ ವೇಟ್ ಇರುತ್ತೋ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಈಗ ಮ್ಯಾಕ್ಸಿಮಮ್ ಮರಿ 40 kg ರೀಚ್ ಆದ್ಮೇಲೆ ಇದು 2 ml ಕೊಡ್ಬೇಕಾಗುತ್ತೆ ಸರ್. ಅದು ಬಿಟ್ರೆ ನಾವು ಇದು ಅಜ್ಜಿನೂ ಕೊಡ್ತೀವಿ ಸರ್. ಈಗ ಮರಿ ಹೊಟ್ಟೆ ಉಬ್ರ ಬರ್ತು ಅಂದ್ರೆ ಇದು ಬಂದು 10 ml ಸರ್ ಓರಲ್ ಆಗಿ ಕೊಡ್ಬೇಕಾಗುತ್ತೆ. ಇದೆಲ್ಲ ಕೂಡ ಓರಲ್ ಆಗಿ ಕೊಡುವಂತದ್ದು. ಇದು 1, 2, 3 ಮಾತ್ರ ಬಂದು ಮಾಮೂಲಿ ಓರಲ್ ಬೈ ಕೊಡ್ಬೇಕು. ಇದು ಬೇಡ ಬಂದು ಇಂಜೆಕ್ಷನ್ ಸರ್. ಇದು ಇಂಜೆಕ್ಷನ್ ಸಜೆಸ್ಟ್ ಮಾಡೋದು ಏನಂದ್ರು ಡಾಕ್ಟರ್ ಮಾಡ್ಬೇಕು ಸರ್ ಸಜೆಷನ್. ಇದು ಯಾಕೆ ಯಾವುದೇ ಕಾರಣಕ್ಕೂ ನಮ್ಗೆ ಗೊತ್ತಿದೆ ಅಂತ ಮಾಡೋ ಇಂಜೆಕ್ಷನ್ಸ್ ಅಲ್ಲ ಇದು. ಯಾಕೆಂದ್ರೆ ಇದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡುವಂತ ಇಂಜೆಕ್ಷನ್ಸ್ ಇದು. ಆಲ್ಮೋಸ್ಟ್ ನಮ್ಗೆ ಗೊತ್ತಿಲ್ಲ ತಂದು ಮಾಡುವಂತ ಇಂಜೆಕ್ಷನ್ಸ್ ಅಲ್ಲ ಇದು. ಈಗ ಆಲ್ಮೋಸ್ಟ್ ಯಾರು ನಾವು ಸಜೆಸ್ಟ್ ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಇಲ್ಲ, ಇಂಜೆಕ್ಷನ್ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಹಂಗಾಗಿ ನಾವು ಯಾರಿಗೂ ಇಂಜೆಕ್ಷನ್ ಸಜೆಸ್ಟ್ ಮಾಡಕ್ ಹೋಗಲ್ಲ. ಎಂಡ್ರೋಸಿಪ್ ಸಜೆಸ್ಟ್ ಮಾಡ್ತೀವಿ. ಅದ್ರಲ್ಲಿ ಕಮ್ಮಿ ಆಗಿಲ್ಲ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ ಸರ್. ಹೌದು ಸರ್, ಕಮ್ಮಿ ಆಗಿಲ್ಲ ಆಲ್ಮೋಸ್ಟ್ ನಮ್ಮ ಇಂಜೆಕ್ಷನ್ ನಮ್ಮಲ್ಲಿ ಕಮ್ಮಿ ಮಾಡ್ಕೊಂಡು ನಮಗೆ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದು ಆಲ್ಮೋಸ್ಟ್ ಅದಕ್ಕೂ ಮೀರ್ ಆಗುತ್ತೆ ಅಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ ಸರ್. ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಅಂತ ಗೊತ್ತಿರುತ್ತೆ. ಅದಕ್ಕೆ ಮುಂಚೆ ಅದಾದ್ಮೇಲಂತೂ ವೆಟರ್ನರಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ ಸರ್ ನಾವು. ಸ್ನೇಹಿತರೆ, ಹಿಂದಿನ ಯುವಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಈ ಕೃಷಿ ಅಂದ್ರೆ ಇದರಲ್ಲಿ ಕೂಡ ಈಗ ಕುರಿ ಸಾಕಾಣಿಕೆಯಲ್ಲೂ ಕೂಡ ನಾವು ಯಾವ ರೀತಿ ಲಾಭ ಗಳಿಸಬಹುದು, ನಮ್ಮ ವಿದ್ಯೆ ಜೊತೆ ನಾವು ಯಾವ ರೀತಿ ಅಡಿಷನಲ್ ಆಗಿ ಯಾವ ರೀತಿ ನಾವು ಲಾಭ ಮಾಡಬಹುದು, ಯಾವ ರೀತಿ ಬಿಸ್ನೆಸ್ ಮಾಡಬಹುದು ಅಂತ ತಿಳಿಸ್ಕೊಟ್ಟ ಶರತ್ ಪಟೇಲ್, ಬೆಳಗೊಂಬ, ಮಾಗಡಿ ತಾಲೂಕು ಇವರಿಗೆ ನಮ್ಮ ಕೃಷಿ ಸಂಪತ್ತು ಯೂಟ್ಯೂಬ್ ಚಾನಲ್ ಇಂದ ಧನ್ಯವಾದ ತಿಳಿಸ್ಕೊಡ್ತಿದ್ವಿ. ಥ್ಯಾಂಕ್ ಯು ಸರ್.